ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕಮಸಂದ್ರ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಯರ್ನಾಗನಹಳ್ಳಿಯಲ್ಲಿ ಜನ ಸತ್ರೆ ಹುಳಕ್ಕೂ ಜಾಗ ಇಲ್ಲದೆ ಪರದಾಡುತ್ತಿರುವ ನಾಗರಿಕರು. ಇದರ ಬಗ್ಗೆ 1 ವರ್ಷಗಳಿಂದ ಪಂಚಾಯಿತಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿ ಕೊಟ್ಟರೂ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿದ್ದಾರೆ. ಸ್ಮಶಾನಕ್ಕೆ ಹೋಗುವ ಜಾಗವನ್ನು ಸವರ್ಣೀಯರು ಆಕ್ರಮಿಸಿದ್ದು, ದೊಡ್ಡ ದೊಡ್ಡ ಮನೆ ಮತ್ತು ಬಂಗಲೆಗಳನ್ನು ಕಟ್ಟಿ ತಮ್ಮ ಸ್ವಂತ ಜಾಗದಂತೆ ವರ್ತನೆ ಮಾಡುತ್ತಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ಭೀಮಾವಾದ ವತಿಯಿಂದ ಒತ್ತುವರಿಯಾಗಿರುವ ಜಾಗವನ್ನು ತೆರವುಗೊಳಿಸಿ ಎಂದು ದಲಿತ ಸಂಘರ್ಷ ಸಮಿತಿ ಭೀಮಾವಾದ ಹೆಜ್ಜೆಗೆಜ್ಜೆ ಶ್ರೀನಿವಾಸ್, ಅವಿನಾಶ್, ತಿಮ್ಮರಾಯಪ್ಪ, ಮೋಹನ್ ರಾಜ್, ಮಂಜುನಾಥ್, ವಕ್ಲೇರಿ ಶಂಕರ್ ಹಾಗೂ ರವಿಚಂದ್ರನ್ ಇತರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದೇ ಅರ್ಜಿ ಅದು. ಇದರಲ್ಲಿ ಪಾಣಿ ನಂಬರು, ಪಾಣಿಯಲ್ಲಿ ಖರಾಬು ಅಂತೂ ಬರ್ತಾ ಇದೆ, ಎಲ್ಲ ಬರ್ತಾ ಇದೆ. ಇವಾಗ ನಮಗೇನಂದರೆ ನಮ್ಗೆ ಮಶಾನ ಬೇಕಿದೆ ಈ ಊರಿಗೆ. ಈ ಊರಲ್ಲಿ 70 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು. ಈ ಊರಿಗೆ ಮಶಾನ ಇಲ್ಲ, ದೇವಸ್ಥಾನ ಇದೆ ಅಷ್ಟೇ. ಮಶಾನ ಅಂತೂ ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲ ಬಡವರಿಗೆ, ಇಲ್ಲಿರೋ ಬಡವರಿಗೆ. ಅದಕ್ಕೆ ನಾವು ಅರ್ಜಿ ಕೊಟ್ಟು 1 ತಿಂಗಳಾಗಿತ್ತು, 1 ವರ್ಷ ಆಗಿದೆ. 1 ವರ್ಷ ಆಗಿದೆ. 1 ವರ್ಷ ಬಿಟ್ಟು ಬಂದಿದ್ದಾರೆ. ಈಗ ಸರ್ವೆನೂ ಮಾಡಿದ್ರು. ಮಾಡಿಬಿಟ್ಟು ನೋಡಿದ್ರೆ ಇಲ್ಲಿ ಫುಲ್ ಮನೆಗಳಿದೆ. ಈ ತಾಲೂಕವರು, ಈ ಪಂಚಾಯತಿಯವ್ರು ಏನು ಮಾಡಿದರೆ, ಈ ಖಾತಾಗಳು ಸ್ವಲ್ಪ ಜನ ಕೊಟ್ಟಿದ್ದಾರೆ, ಸ್ವಲ್ಪ ಜನ ಕೊಟ್ಟಿಲ್ಲ. ಅದಕ್ಕೆ ನಾವೇನಂತೀವಿ ಅಂದರೆ, ಈ ಖಾತಾ ಯಾಕೆ ಕೊಟ್ಟರು, ಮೈನ್ ಯಾರು ಕೊಟ್ಟಿದ್ರು, ಈ ಮನೆಗಳು ಹೆಂಗೆ ಕಟ್ಟರು, ಈ ಮನೆಗಳೆಲ್ಲ ಸ್ವಲ್ಪ ವಿಡಿಯೋ ಮಾಡಿರಿ ಮೀಡಿಯಾದವರು. ಯಾಕಂದರೆ ಮೀಡಿಯಾದಿಂದನೇ ನಮಗೆ ಉಪಯೋಗ ಆಗೋದು, ದಾಖಲೆ ಇರೋದು. ಅದಕ್ಕೆ ನೀವು ಈ ಮನೆಗಳು ಹೆಂಗೆ ಕೊಟ್ರಿ, ಇವ್ರಿಗೆ ಹೆಂಗೆ ಕಟ್ಕೊಂಡ್ರು, ಪಂಚಾಯತಿಯಿಂದ ಹೆಂಗೆ ಈ ಖಾತಾ ಕೊಟ್ಟರು, ಅದಕ್ಕೆ ಪಂಚಾಯತಿಯವ್ರ ಮುಖಾಂತರ ಇವ್ರಿಗೆ ಡೆಮಾಲಿಷನ್ ಆರ್ಡ್ರ್ ಕೊಡಬೇಕು. ಕೋರ್ಟ್ ನೋಟಿಸ್ ಕೊಟ್ಟವ್ರಿಗೆ ಡೆಮಾಲಿಷನ್ ಆರ್ಡ್ರ್ ಮಾಡಿ ಇಲ್ಲಿ ಮಶಾಣ ನಮ್ಗೆ ಬೇಕೇ ಬೇಕು. ಯಾಕಂದರೆ ಬಡವರು ತುಂಬ ನೊಂದೋಗ್ಬಿಟ್ಟಿದ್ದೀವಿ, ಉಳ್ಕೊಳ್ಳೋಕೆ ಜಾಗ ಇಲ್ಲ ನಮಗೆ. ರೆಡ್ ಪ್ರೊಸೆಸ್ ಅಲ್ಲ ಏನಿವತ್ತು ಸ್ಥಳೀಯ ಮುಖಂಡರಾದಂಥ ಯರ್ನಾಗನಹಳ್ಳಿ ಅವಿನಾಶು ಮತ್ತು ರವಿಚಂದ್ರಣ್ಣವರು ಮತ್ತು ಶ್ರೀನಿವಾಸಣ್ಣವರು ಮತ್ತು ತಿಮ್ಮರಾಯಣ್ಣವರು ಊರಿನ ಸಮಸ್ಯೆ ಏನಿದೆ ಅಂದರೆ, ಸಮಸ್ಯೆನ ಇದಕ್ಕೆ ಮುಂಚೆ 1 ವರ್ಷದ ಹಿಂದೆ ಪಂಚಾಯತಿಗೆ ತಮ್ಮ ಆಹ್ವಾನವನ್ನು ಹೇಳ್ಕೊಂಡಿದ್ದಾರೆ. ಆದರೆ ಅವರು ಇಲ್ಲಿ ತನಕ ಯಾವುದೇ ರೀತಿಯಂಥ ಪರಿಹಾರ ಕೊಟ್ಟಿಲ್ಲ. ಆದ್ದರಿಂದ ಸರ್ವೆ ಅವ್ರಿಗೆ ಮಾಹಿತಿ ಕೊಟ್ಟಿರೋ ಅವರು ವರ್ಷದಿಂದ ಕಾಲಹರಣ ಮಾಡ್ಕೊಂಬಂದು ಇವತ್ತು ಸರ್ವೆಗೆ ಡೇಟ್ ಫಿಕ್ಸ್ ಮಾಡಿಕೊಂಡು ಟೈಮಿಂಗ್ಸ್ ಹೇಳಿ ಬಂದಿದ್ದಾರೆ. ಸರ್ವೆ ಮಾಡೋ ಮುಖಾಂತರ ಇಲ್ಲಿ ಬಂದು ದಿಶಾಂಕಲ್ಲಿ ನೋಡಿದ್ರೆ ಪಕ್ಕ ಇದೆ, ತೋರಿಸ್ತಾ ಇದೆ. ಈ ಜಾಗದಲ್ಲಿ ಈ ಊರಿನ ಗ್ರಾಮಸ್ಥರಂಥವರು ಇದು ಸರ್ಕಾರಿ ಜಾಗ ಅಂತೇಳಿ ಮನೆಗೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಮನೆಗೆ ಕಟ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟವ್ರು ಯಾರು, ಮತ್ತು ಅದಕ್ಕೆ ಹಿಂದಿರ್ತಕ್ಕಂಥ ಅಧಿಕಾರಿಗಳು ಯಾರು, ಅವ್ರಿಗೆ ಕಟ್ಕೊಳ್ಳೋಕ್ಕೆ ಜಾಗ ಕಟ್ಕೊಳ್ಳೋಕ್ಕೆ ಅವ್ರ ಮೇಲೆ ವಿರುದ್ಧವಾಗಿ ಅವ್ರ ಮೇಲೇನೂ ಆಕ್ಷನ್ ತೊಗೊಬೇಕು. ಮತ್ತು ಇಲ್ಲಿ ಮನೇಲಿ ಕಟ್ಕೊಂಡಿರ್ತಕ್ಕಂಥವ್ರಿಗೆ ಸರ್ಕಾರದ ಪಂಚಾಯತಿಯಿಂದ ಮತ್ತು ಕೋರ್ಟಿಂದ ಅವ್ರಿಗೆ ನೋಟಿಸ್ ಕೊಟ್ಟು ಮನೆಗಳನ್ನು ತೆರವುಗೊಳಿಸಿ ಈ ಊರಿನ ಶೋಷಿತ ಸಮುದಾಯಗಳಿಗೆ ಸ್ಮಶಾನ ಜಾಗ ಇಲ್ಲ ಅಂತೇಳಿ ಆಹ್ವಾನ ಹೇಳ್ಕೊಂಡು ಆ ಸ್ಮಶಾನಕ್ಕೆ ಜಾಗ ತ್ವರಿತವಾಗಿ ಆಗಬೇಕಂತೇಳಿ ಸಂಘಟನೆ, ನಮ್ಮ DSS ಭೀಮಾವಾದ ಸಂಘಟನೆ ಮುಖಾಂತರ ಮೇಲಾಧಿಕಾರಿಗಳಾದಂಥ DC ಸಾಹೇಬರಾಗ್ಬೋದು, ನಮ್ಮ ಕೆಜಿಎಫ್ ತಾಲೂಕು ತಹಶೀಲ್ದಾರ್ಗೆ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದಾರೆ. ನಮ್ಮ ಹೆಸರು ಶಂಕರ್ ಅಂತೇಳಿ, DSS ಭೀಮಾವಾದ ಜಿಲ್ಲಾಧ್ಯಕ್ಷರು, ವಕ್ಲೇರಿ. ಮುಂದಿನ ದಿನಗಳಲ್ಲಿ ಇದೇನಾದರೂ ಸಮಸ್ಯೆ ಬಗೆಹರಿದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದ ಉಗ್ರ ಹೋರಾಟವನ್ನು ಹಮ್ಮಿಕೊಂಡು ಈ ಗ್ರಾಮಸ್ಥರಿಗೆ ನ್ಯಾಯವನ್ನು ಒದಗಿಸಲಿಕ್ಕೆ ನಮ್ಮ ಸಂಘಟನೆ ಸಂಪೂರ್ಣವಾಗಿ ಹೇಳಿದ್ರು. ಪಂಚಾಯತಿ ಕಡೆಯಿಂದ ಯಾರೂ ಬಂದಿಲ್ಲ ಅಂತ. ಯಾಕೆ ಬಂದಿಲ್ಲ ಅನ್ನೋದು ಕೆಟ್ಟ ಸತ್ಯ. ಅದು ಯಾಕಂದರೆ ಈ ಸತ್ಯ ಅವ್ರಿಗೆ ಗೊತ್ತಿದೆ, ಅವರೇ ಮಾಡಿರ್ತಕ್ಕಂಥ ತಪ್ಪುಗಳು ಅವ್ರಿಗೆ ಗೊತ್ತಿದೆ. ಇನ್ನು ನಾವು ಹೋದರೆ ಅಲ್ಲಿ ಪ್ರಶ್ನೆ ಮಾಡ್ತಾರೆ. ಒಂದೇ ಕಾರಣಕ್ಕೆ ಪಂಚಾಯತಿ ಕಡೆಯಿಂದ ಯಾರೂ ಬಂದಿಲ್ಲ. ಒಂದು. ಎರಡನೇದಾಗಿ ಸುಮಾರು 10-15 ವರ್ಷಗಳಿಂದ ನಾವು ಮಶಾನ ಈ ಹಳ್ಳಿಗೆ ಬೇಕು ಅಂತ ಪಂಚಾಯತಿಯಲ್ಲಿ ಈಗಾಗಲೇ ನಾವು ಪಂಚಾಯತಿಯಲ್ಲಿ ಲೆಟ್ರು ಕೊಟ್ಟಿದ್ದೀವಿ, ಮನವಿ ಕೊಟ್ಟಿದ್ದೀವಿ, ಧರಣಿ ಮಾಡಿದ್ದೀವಿ ಪಂಚಾಯತಿ ಮುಂದುಗಡೆ. ಆದ್ರೂ ಇಲ್ಲಿ ಸ್ಮಶಾನ ಆಗಿಲ್ಲ. ಇಷ್ಟೇ ಬಂಧುಗಳೇ ಹೇಳೋದಾದರೆ, ಒಂದು ಮನೆಗೆ ಬಾಗಿಲೆಷ್ಟು ಮುಖ್ಯವೋ ಒಂದು ಹಳ್ಳಿಗೆ ಸ್ಮಶಾನ ಅಷ್ಟೇ ಮುಖ್ಯ. ಹೇಳ್ತಾರೆ ಏನಕ್ಕಪ್ಪ ಅಂತ ಕೆಲವರು ಹೇಳೋರು ಇದ್ದಾರೆ ಇಲ್ಲಿ. ಹೌದು, ಅವರಪ್ಪ ಆಸ್ತಿ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದು ಹತ್ರ ಹಾಕ್ಕೊಳ್ತಾರೆ. ಆಸ್ತಿನೇ ಇಲ್ಲದಂಥವ್ರು ಏನು ಮಾಡಬೇಕು? ಒಂದು. ಎರಡನೇದಾಗಿ 1 ವರ್ಷಗಳ ಹಿಂದುಗಡೆ ನಾವು ತಾಲೂಕು ಪಂಚಾಯತಿಯಲ್ಲಿ ತಾಲೂಕು ಆಫೀಸಲ್ಲಿ ಹೋಗ್ಬಿಟ್ಟು ಮನವಿ ಕೊಟ್ಟಾಗ ಸರ್ವೆ ನಂಬರ್ ಖರಾಬಿದೆ, ಅಲ್ಲಿ ಮಾಡ್ಕೋಬೋದು ಅಂತ ಅಲ್ಲಿ